ನೋಡ್ತಾ ಇದ್ದೀರಾ ಮಲ್ನಾಡ್ ಶಶಿ ಸೋಮಣ್ಣ ವ್ಲಾಗ್ಸ್. ಇವತ್ತೊಂದು ಡಿಫ್ರೆಂಟ್ ವಿಡಿಯೋ ಜೊತೆ ನಾನು ಬಂದಿದ್ದೀನಿ. ಬ್ಯಾಕ್ಗ್ರೌಂಡ್ ನೋಡಿ ನೀವು ಸ್ವಲ್ಪ ಮಟ್ಟಿಗೆ ಗೆಸ್ ಮಾಡ್ಬೋದು, ಇದು ಯಾವುದೋ ಒಂದು ಫಾರ್ಮಲ್ಲಿ ಇದೀವಲ್ಲ ಅಂತ. ಎಸ್, ನಿಮ್ಮ ಗೆಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಇವತ್ತು ನಾವು ಅಮೇರಿಕದಲ್ಲಿರುವಂಥ ಆ್ಯಪಲ್ ಫಾರ್ಮ್ಗೆ ಬಂದಿದ್ದೀವಿ. ಇಲ್ಲಿ ಹೇಗೆಲ್ಲ ಆ್ಯಪಲ್ನ ಪಿಕ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಮೇರಿಕದಲ್ಲಿರುವಂಥ ಆ್ಯಪಲ್ ಫಾರ್ಮ್ ಹೇಗಿದೆ ಅನ್ನೋದು ಕೂಡ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ತುಂಬ ಜನ ಬಂದಿದ್ದಾರೆ ಇಲ್ಲಿ. ಸೊ ನೋಡ್ತಾ ಹೋಗೋಣ. ನಮ್ಗೆ ಇವತ್ತು ಶನಿವಾರ ರಜೆ, ಹಾಗಾಗಿ ನಾನು ನನ್ನ ಫ್ರೆಂಡ್ಸು ಕೋದಂಡ ರಾಮಚಾರಿ, ಮಧು, ಶಂಕರ್, ಗುಮ್ಮ ನಾವೆಲ್ಲ ಆ್ಯಪಲ್ ಫಾರ್ಮ್ಗೆ ಹೊರಟ್ವಿ. ಬೆಳಿಗ್ಗೆ ಒಂದು ಆಲ್ಮೋಸ್ಟ್ 11:30 ಆಗಿತ್ತು. ನೋಡೋಣ ಹೇಗೆಲ್ಲ ನಮ್ಮ ಒಂದು ಜರ್ನಿ ಹೇಗಿರುತ್ತೆ ಅಂತ. ಹಾಗೆ ನಾವು ಹೋಗ್ತಾ ಇದ್ದಾಗ ಒಂದು ರೋಡ್ ಸೈಡಲ್ಲಿ ಒಂದು ವಿಡಿಯೋನ ಮಾಡಿದ್ವಿ, ನೀವು ನೋಡ್ಬೋದು. ಈಗ ತುಂಬಾ ಗ್ರೀನರಿ ಕಾಣುತ್ತೆ. ಅದೇ ಒಂದು 2 ತಿಂಗಳಾದಮೇಲೆ ಸ್ನೋಫಾಲ್ ಸ್ಟಾರ್ಟ್ ಆದಮೇಲೆ ಎಲ್ಲ ಎಲೆ ಉದ್ರಿ ಫುಲ್ಲು ಡ್ರೈ ಆಗಿರುತ್ತೆ. ಬಟ್ ಈಗ ಅಂದರೆ ಲಾಸ್ಟ್ ಮೇಯಿಂದ ಒಂದು ಸೆಪ್ಟೆಂಬರ್ ಎಂಡ್ವರೆಗೂ ಕೂಡ ತುಂಬಾ ವೆದರ್ ಚೆನ್ನಾಗಿರುತ್ತೆ. ನೋಡ್ಬೋದು ಅಕ್ಕಪಕ್ಕ ಹೇಗೆ ಗ್ರೀನರಿ ಇದೆ ಅಂತ. ರೋಡ್ಗಳು ಕೂಡ ಅಷ್ಟೇ ಚೆನ್ನಾಗಿದೆ. ಮತ್ತು ರೋಡ್ಗಿಂತ ಮೇಯ್ನು ಜನ ರೂಲ್ಸ್ನ ಫಾಲೋ ಮಾಡ್ತಾರೆ. ಟ್ರಾಫಿಕ್ ಪೊಲೀಸ್ಗಳು ರೋಡ್ ಮೇಲೆ ಇರೋದಿಲ್ಲ. ಅವರು ಏನಾದರೂ ನಾವು ಟ್ರಾಫಿಕ್ ಸಿಗ್ನಲ್ನ ಜಂಪ್ ಮಾಡಿದರೆ ಮಾತ್ರ, ಏನಾದ್ರು ಮಿಸ್ಟೇಕ್ ಮಾಡಿದರೆ ಅಥವಾ ಆಕ್ಸಿಡೆಂಟ್ಸ್ ಏನಾದ್ರು ಆಯಿತು ಅಂತ ಹೇಳಿದರೆ ಟ್ರಾಫಿಕ್ ಪೊಲೀಸ್ಗಳು ಬರ್ತಾರೆ. ನಮ್ಮ ಥರ ಲೈಕ್ ಸಿಗ್ನಲಲ್ಲಿ ಇರೋದಿಲ್ಲ. ಇಲ್ಲೆಲ್ಲರೂ ಕೂಡ ಫಾಲೋ ಮಾಡ್ತಾರೆ. ನಮ್ಮ ಭಾರತದಲ್ಲೂ ಕೂಡ ಅದೇ ರೀತಿ ಫಾಲೋ ಮಾಡಿದರೆ ಎಷ್ಟೋ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ 30 ಮೈಲ್ಸ್ ಅನಿಸುತ್ತೆ. ನೋಡ್ಬೋದು ಇಲ್ಲಿ ಕುದುರೆಗಳೆಲ್ಲ ಮೇಯ್ತಾ ಇದ್ದಾವೆ. ಆಲ್ಮೋಸ್ಟ್ ಈ ಆ್ಯಪಲ್ ಫಾರ್ಮ್ ಇರೋದು ಒಂದು ಹಳ್ಳಿಲಿ. ಇಲ್ಲಿಂದ ಒಂದು 30 ಮೈಲ್ಸು, ನಮ್ಮ ಅಪಾರ್ಟ್ಮೆಂಟಿಂದ 30 ಮೈಲ್ಸ್ ಅಂದರೆ 45 ಕಿಲೋಮೀಟರ್ಸು. ನಮಗೊಂದು 30 ನಿಮಿಷ ಆಯಿತು. ಇಲ್ಲಿ USA ಏನಂತ ಹೇಳಿದರೆ ಪಾಪ್ಯುಲೇಷನ್ಗಿಂತ ಏರಿಯಾ ತುಂಬಾ ಜಾಸ್ತಿ ಇದೆ. ಹಾಗಾಗಿ ದೇಶ ಕೂಡ ವಿಶಾಲವಾಗಿದೆ, ಜನಸಂಖ್ಯೆ ಕಮ್ಮಿ ಇದೆ. ನಮ್ಮ ಭಾರತದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಏರಿಯಾ ಇದ್ದಷ್ಟೇ ಇದೆ. ನಾವು ಹಿಂಗೆ ಆಲ್ಮೋಸ್ಟು ರೀಚ್ ಆದ್ವಿ ಅನಿಸುತ್ತೆ. ಇನ್ನೇನೊಂದು 5-10 ನಿಮಿಷ ಇದೆ. ನೋಡೋಣ ಹೇಗೆಲ್ಲ ಇರುತ್ತೆ ಅಂತ. ನೋಡಿ, ಹೀಗೆ ನೋಡ್ತಾ ಇರೋದು ನೀವು ಒಂದು ಆ್ಯಪಲ್ ಫಾರ್ಮ್ ಜೊತೆಗೆ ಒಳ್ಳೆ ರಿಫ್ರೆಶ್ಮೆಂಟ್ ಆ್ಯಕ್ಟಿವಿಟೀಸ್ ಕೂಡ ಇಟ್ಟಿದ್ದಾರೆ. ನೋಡಿ, ತುಂಬ ಚೆನ್ನಾಗಿದೆ ವಿಡಿಯೋ. ಏನೆಲ್ಲ ಇದೆ ಅಂತ ನಾವು ತೋರಿಸ್ತೀವಿ. ಆಲ್ಮೋಸ್ಟ್ 12 ಗಂಟೆ ಆಗಿತ್ತು. ಬಿಸಿಲು ಜೊತೆಗೆ ಒಂದು ಕೂಲ್ ಬ್ರೀಸ್ ಕೂಡ ಬರ್ತಾಯಿತ್ತು. ಹಾಗಾಗಿ ನಮಗೆ ಹೆಚ್ಚು ಸೆಕೆ ಅನ್ನಿಸ್ಲಿಲ್ಲ. ತುಂಬ ಕಾರ್ಗಳು ನಾವು ಬರೋ ಅಷ್ಟರೊಳಗಡೆ ಬಂದಿದ್ವು. ಪಾರ್ಕಿಂಗ್ ಕೂಡ ಸಿಗೋದು ಕಷ್ಟ ಆಯಿತು. ಆದರೂ ಇದ್ದಿದ್ರಲ್ಲಿ ನೋಡಿ ಪಾರ್ಕಿಂಗ್ ಮಾಡಿದ್ವಿ ನಾವು. ಸಾಕಷ್ಟು ಜನ ಬಂದಿದ್ದರು, ನೀವೇ ನೋಡ್ಬೋದು ಎಷ್ಟು ಗಾಡಿಗಳು ನಿಂತಿದ್ದಾವೆ ಅಂತ. ಸೊ ಒಳಗಡೆ ಹೋದ್ವಿ. ಒಂದು ಪಾರ್ಕಿಂಗ್ನ ನೋಡಿ ಪಾರ್ಕಿಂಗ್ನ ಮಾಡಿದ್ವಿ. ಪಾರ್ಕಿಂಗ್ ಮಾಡಿ ಬಂದ್ವಿ. ಇದೇ ನೋಡಿ, ನೀವು ಎಂಟ್ರಿ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಹಳ್ಳಿ ಥರನೇ ಇದೆ. ಗಾಡಿಗಳು ನೋಡ್ಬೋದು. ಇಲ್ಲಿ ಬಂದಿದ್ದ ತಕ್ಷಣವೇ ಈ ಒಂದು ಪಂಪ್ಕಿನ್ನ ಇಟ್ಟಿದ್ರು. ಇಲ್ಲಿ ಪಂಪ್ಕಿನ್ ವಿಶೇಷತೆ ಅಂತ ಹೇಳಿದರೆ ಹಾಲೋವಿನ್ ಮಾಡ್ತಾರೆ. ಅಕ್ಟೋಬರ್ ಎಂಡಲ್ಲಿ ಹಾಲೋವಿನ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಪಂಪ್ಕಿನ್ನ ಇಟ್ಟಿದ್ದಾರೆ. ಜನ ಪಂಪ್ಕಿನ್ನ ತೊಗೊಂಡೋಗ್ತಾರೆ. ಅಂದರೆ ಇದು ಏನೋ ಸಾರು ಮಾಡೋಕ್ಕೋ ಅಥವಾ ಪಲ್ಯ ಮಾಡೋಕ್ಕೋ ಅಂತ ಅಲ್ಲ, ಹಾಲೋವಿನಲ್ಲಿ ಒಂದು ಡೆಕೋರೇಷನ್ ಮಾಡ್ತಾರೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟೆಲ್ಲ ದೊಡ್ಡ ಪಂಪ್ಕಿನ್ ಅಂತ. ನೋಡೋಕ್ಕೂ ಕೂಡ ಒಳ್ಳೆ ಸಖತ್ತಾಗಿದೆ. ನೋಡ್ಬೋದು ನೀವು. ಇದನ್ನು ನೋಡಿಕೊಂಡು ಹಂಗೆ ಮುಂದೆ ಹೋದ್ವಿ. ಇಲ್ಲಿ ನೋಡಿ, ಒಂದು ಕುರಿಗಳನ್ನ ನೋಡ್ಬೋದು ಹೆಂಗಿದಾವೆ. ಇಲ್ಲಿ ಅಮೇರಿಕದ ಕುರಿಗಳು ಹೆಂಗಿದೆ ನೋಡಿ. ಒಂದೊಂದು ರೂಮಲ್ಲಿ ಕುರಿಗಳಿದ್ದಾವೆ. ಇದೊಂಥರ ಕೊಟ್ಟಿಗೆ ಥರ ಹುಲ್ಲೆಲ್ಲ ಇಟ್ಟಿದ್ದಾರೆ. ಕಡೆ ಸೈಡಲ್ಲೆಲ್ಲ ಕುದುರೆಗಳೆಲ್ಲ ಮೇಯ್ತಾ ಇದ್ದಾವೆ. ಈ ಕಡೆ ಬಂದ್ವಿ. ನೋಡಿ ಯಾವ ಥರ ಇದೆ, ಒಂದು ಹೋರಿ ಹೆಂಗೆ ಕಾಣ್ತಾ ಇದೆ. ಕೆಂಪು ಹೋರಿ, ಡಿಫ್ರೆಂಟ್ ಆಗಿದೆ, ಸಕ್ಕತ್ತಾಗಿದೆ. ನಮ್ಮನೆ ನೋಡ್ತಾ ಇತ್ತು. ನೋಡಿ ಹೆಂಗಿದೆ, ಮೇಯ್ತಾ ಇದ್ವು. ಈ ಕಡೆ ನೋಡಿ ಜರ್ಸಿ ಹಸುಗಳು ಎಷ್ಟು ದೊಡ್ಡದಾಗಿದ್ದಾವೆ, ತುಂಬಾ ಚೆನ್ನಾಗಿತ್ತು. ಇವು ಕೂಡ ಅಲ್ಲಲ್ಲಿ ಒಂದು ಫಾರ್ಮ್ ಒಳಗಡೆ ಈ ಥರ ಎಲ್ಲ ಹಾರ್ಸು ಅಂದರೆ ಕುದುರೆ, ದನಗಳು ಥರ ಎಲ್ಲ ಇದ್ದ ಜರ್ಸಿಗಳು. ನೋಡಿ ಇದೇ ಆ್ಯಪಲ್ ಫಾರ್ಮು ಹೇಗಿದೆ ಅಂತ. ಪ್ಲಾಟ್ ಬೈ ಪ್ಲಾಟ್ ಈ ಥರ
ಇದೆ, ಸಖತ್ತಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ದೊಡ್ಡ ಫಾರ್ಮ್ ಕೂಡ. ನೋಡೋಣ ಒಳಗಡೆ ಹೆಂಗಿದೆ ಅಂತ. ನೀವು ನೋಡ್ಬೋದು, ಲೈಕ್ ಅಗಲ ಒಂದು 20 ಫೀಟ್ ಇದೆ. ಸೊ ಸ್ಟ್ರೈಟ್ ಬಂದ್ಬಿಟ್ಟು ಲೈಕ್ 5 ಫೀಟ್ ಇರ್ಬೋದು. ಯಾಕೆ 20 ಫೀಟ್ ಅಗಲ ಅಂತ ಹೇಳಿದ್ರೆ ವೆಹಿಕಲ್ ಎಲ್ಲ ಹೋಗ್ಬೇಕು. ಇಲ್ಲಿ ಮಿಷಿನರಿನೇ ಯೂಸ್ ಮಾಡಿಕೊಂಡು ಆ್ಯಪಲ್ನ ಪಿಕ್ ಮಾಡ್ತಾರೆ. ಮ್ಯಾನ್ಯಲ್ ಆಗಿ ತುಂಬ ಕಮ್ಮಿ. ಫಸ್ಲೆಲ್ಲ ತುಂಬ ಚೆನ್ನಾಗಿ ಬಿಟ್ಟಿತ್ತು. ಇಲ್ಲಿ ಏನು ವಿಶೇಷತೆ ಅಂತ ಹೇಳಿದರೆ ಎಂಟ್ರಿ ಟಿಕೆಟ್ ಏನಿರೋದಿಲ್ಲ. ಬಟ್ ನೀವು ಅದೇ ಆ್ಯಪಲ್ ಪಿಕ್ ಮಾಡಿ ಮನೆಗೇನಾರು ಆ್ಯಪಲ್ ತೊಗೊಂಡು ಹೋಗೋದಾದರೆ ಆ್ಯಪಲ್ಗೆ ನೀವು ಇಷ್ಟು ಅಂತ ಕೊಡಬೇಕು. ಒಂದೊಂದು ಕವರ್ ಕೊಡ್ತಾರೆ. ಕವರಲ್ಲಿ ಲೈಕ್ ತುಂಬಿಸ್ಕೊಂಡು ಹೋದಷ್ಟು ಟಿಕೆಟ್ಸ್ ಇರುತ್ತೆ. ಸಣ್ಣ ಕವರಲ್ಲಿ ತುಂಬಿಸ್ಕೊಂಡು ಹೋದರೆ $5, ಮೀಡಿಯಮಲ್ಲಿ ಹೋದರೆ $10, ದೊಡ್ಡ ಕವರ್ಲಾದರೆ ಒಂದು $20 ಇರುತ್ತೆ. ನೋಡಿ, ತುಂಬಾ ಆದರೆ ಆ್ಯಪಲ್ಸ್ಗಳೆಲ್ಲ ಕೆಳಗಡೆ ಬಿದ್ದಿದ್ದ, ಅದೇ ಗಾಳಿಗೆಲ್ಲ ಬಿದ್ದೋಗ್ತವೆ, ಅಷ್ಟು ಫಸ್ಲಿತ್ತು ನೋಡಿ. ಗಿಡದಲ್ಲಿರೋಕ್ಕಿಂತ ಇಲ್ಲಿ ನೆಲದಲ್ಲೇ ಜಾಸ್ತಿ ಬಿದ್ದುಬಿಟ್ಟಿದೆ, ನೋಡ್ಬೋದು. ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಆ್ಯಕ್ಟಿವಿಟೀಸು. ನನ್ನ ಫ್ಯಾಮಿಲಿ ಇಂಡಿಯಾದಕ್ಕೆ ಹೋಗಿರೋದ್ರಿಂದ ನೆಕ್ಸ್ಟ್ ಇಯರ್ ನಾನು ಕೂಡ ನನ್ನ ವೈಫು ಮತ್ತು ಪಾಪು ಜೊತೆ ಪ್ಲ್ಯಾನ್ ಮಾಡಬೇಕು. ಸೊ ಪಾಪುಗೂ ಕೂಡ ಖುಷಿ ಆಗುತ್ತೆ. ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಆ್ಯಕ್ಟಿವಿಟೀಸು ಇಲ್ಲಿ. ಯಾಕಪ್ಪ ಅಂತ ಹೇಳಿದ್ರೆ ಬರೀ ಆ್ಯಪಲ್ ಫಾರ್ಮ್ ಅಲ್ಲ, ಇದ್ರ ಜೊತೆಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಕೂಡ ಇದ್ದಾವೆ, ತೋರಿಸ್ತಾ ಹೋಗ್ತೀನಿ ನಾನು. ಬಟ್ ಸಣ್ಣ ಸಣ್ಣ ಈಗ ಗಿಡಗಳು ಕೂಡ ಇದ್ದಾವೆ, ದೊಡ್ಡ ದೊಡ್ಡ ಗಿಡಗಳ ಜೊತೆ ಇದವು ಇದ್ದಾವೆ. ನೋಡಿ ಆ್ಯಪಲ್ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸಖತ್ತಾಗಿದೆ ಅಂತ. ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಆ್ಯಪಲ್ ಫಾರ್ಮ್ ಒಳಗಡೆ ಎಷ್ಟು ಬೇಕಾದ್ರೆ ನೀವು ಆ್ಯಪಲ್ ತಿನ್ಬೋದು. ಸೊ ಯಾರೂ ಏನು ರಿಸ್ಟ್ರಿಕ್ಟ್ ಮಾಡೋದಿಲ್ಲ. ಸೊ ನೋಡಿ, ನಮಗೆ ಬೇಕಾದಷ್ಟು ನಾವು ಆ್ಯಪಲ್ನ ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ಒಳ್ಳೆ ಫಸಲು ಕೂಡ ಸಖತ್ತಾಗಿ ಬಿಟ್ಟಿದೆ. ಇಲ್ಲಿ ಅಮೇರಿಕಾ ಕೂಡ ಒನ್ ಆಫ್ ದಿ ಲಾರ್ಜೆಸ್ಟ್ ಆ್ಯಪಲ್ ಪ್ರೊಡ್ಯೂಸಿಂಗ್ ಕಂಟ್ರಿ. ಫಸ್ಟು ಇಡೀ ವರ್ಲ್ಡಲ್ಲಿ ಚೀನಾ ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ 47,573 ಕಿಲೋ ಟನ್ನಷ್ಟು ಚೀನಾ ಪ್ರೊಡ್ಯೂಸ್ ಮಾಡುತ್ತೆ ಇಡೀ ವರ್ಲ್ಡಲ್ಲಿ. ನೆಕ್ಸ್ಟು ಟರ್ಕಿ 4,818 ಕಿಲೋ ಟನ್ನಷ್ಟು ಮಾಡುತ್ತೆ. ಥರ್ಡ್ USA 4,429 ಕಿಲೋ ಟನ್ನಷ್ಟು ಮಾಡುತ್ತೆ. ನೆಕ್ಸ್ಟ್ ಪೋಲ್ಯಾಂಡ್, ಆಮೇಲೆ ನಮ್ಮ ಭಾರತ, ಅದು 2,589 ಕಿಲೋ ಟನ್ನಷ್ಟು ಇಂಡಿಯಾ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಆ್ಯಪಲ್, ಎಷ್ಟೆಲ್ಲ ಇದೆ ಅಂತ. ಹಂಗೆ ಈಗ ಎಲ್ಲ ಫೇಮಸ್ ಆಗಿ ಎಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ ಒಳ್ಳೆ ವ್ಯೂಸ್ ಬೇಕು ಅಂದ್ಬಿಟ್ಟು ಫ್ರೂಟ್ಸ್ಗೆ ಇದು ಮಾಡ್ತಾರೆ ಗಿಡದಲ್ಲಿರೋಂಗೆ. ನಾನು ಕೂಡ ಟ್ರೈ ಮಾಡ್ತೀನಿ. ಸಖತ್ತಾಗಿದೆ. ಹಾಯ್ ಗಾಯ್ಸ್, ನಾವೆಲ್ಲ ಬಂದಿದ್ದೀವಿ, ಎಂಜಾಯ್ ಮಾಡ್ತಾ ಇದೀವಿ. ಹೇ ಗಾಯ್ಸ್, ನೀವು ಹೆಂಗೆಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ? ಎಂಜಾಯಿಂಗ್ ಓಕೆ, ಗುಡ್. ಫೈನಲಿ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಬಿಸಿಲು ಕೂಡ ಜಾಸ್ತಿ ಆಗಿದೆ. ಸೊ ನೋಡೋಣ, ಇನ್ನೂ ವಿಡಿಯೋ ಮಾಡೋದಿದೆ. ಸೊ ಎಲ್ರಿಗೂ ಒಂದ್ಸತಿ ಸಬ್ಸ್ಕ್ರೈಬ್ ಟು ಮಲ್ನಾಡ್ ಶಶಿ ಸೋಮಣ್ಣ ವ್ಲಾಗ್ಸ್. ಲೈಕ್, ಶೇರ್, ಸಬ್ಸ್ಕ್ರೈಬ್. ಎಸ್, ಥ್ಯಾಂಕ್ ಯು. ನೋಡ್ಬೋದು ಇಲ್ಲಿ ಕೋಳಿಗಳು ಸಪ್ರೇಟ್ ಕೋಳಿಗೂಡು ಮಾಡಿದ್ದಾರೆ. ಒಂದೇ ಫಾರ್ಮ್ ಒಳಗಡೆ ಆ್ಯಪಲ್ ಫಾರ್ಮು, ಈ ಜರ್ಸಿ ಹಸುಗಳು, ಕುರಿಗಳು, ಈ ಥರ ಕೋಳಿಗಳು ಎಲ್ಲ ಕೂಡ ಇಟ್ಟಿದ್ದಾರೆ, ಸಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ. ಹಂದಿ ಎಷ್ಟು ದಪ್ಪ ಇದೆ ಅಂತ. ಒಂದು ದೊಡ್ಡ ಯಾರ್ಡ್ ಒಳಗಡೆ ಅದನ್ನು ಮೇಯಕ್ಕೆ ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಆಡುಗಳಿದ್ದಾವೆ ನೋಡಿ. ಇಲ್ಲಿ ಒಂದು 3-4 ಹಂದಿಗಳಿದ್ದಾವೆ. ನೋಡಿ ಎಷ್ಟು ದಪ್ಪ ಇದೆ ಹಂದಿ. ಇನ್ನೇನು ಒಂದು ಸ್ವಲ್ಪ ತಿಂಗಳಾದರೆ ಹಂದಿ ಮರಿ ಹಾಕ್ಬೋದು. 2 ಕೂಡ ಪ್ರೆಗ್ನೆಂಟ್ ಆಗಿದ್ದಾವೆ ಹಂದಿಗಳು ನೋಡಿ. ಹಂದಿ ಫಾರ್ಮ್ ಕೂಡ ಇದೆ. ಇಲ್ಲಿ ನೋಡಿ, ಇಲ್ಲೊಂದು ಹೋರಿ ಹೆಂಗಿದೆ, ಆಡುಗಳ ಜೊತೆ ಆರಾಮಾಗಿದೆ, ಡಿಫ್ರೆಂಟ್ ಆಗಿದೆ. ಅವಾಗೊಂದು ನೋಡಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಮಕ್ಕಳುಗಳು ಎಲ್ಲ ಇಲ್ಲಿ ಹಂಗೆ ಒಂದು ಟ್ರಯಲ್ ಥರ ಮಾಡಿದ್ದಾರೆ. ಇದ್ರೊಳಗಡೆ ಕಾರ್ ರೈಡು ಆ ಥರ ಎಲ್ಲ ಮಾಡ್ತಾರೆ. ಆಮೇಲೆ ಇಲ್ಲೊಂದು ಗೋಡ್ ಫ್ಯಾಮಿಲಿಗೆ ಸೇರೋ ಅಂಥ ಒಂದು ಪ್ರಾಣಿ, ಇದು ಡಿಫ್ರೆಂಟ್ ಆಗಿದೆ ನೋಡಿ. ಇಲ್ಲಿ ನೋಡೋಕ್ಕೂ ಕ್ಯೂಟ್ ಆಗಿದೆ.
ಮಕ್ಕಳಿಗೆಲ್ಲ ಭಾಳ ಇಷ್ಟ ಆಗುತ್ತಿದ್ದು ನೋಡಿ. ಈ ಥರ ಆ್ಯಪಲ್ ಫಾರ್ಮ್ ಟ್ರ್ಯಾಕಲ್ಲಿ ಮಕ್ಕಳುಗಳು ಈ ಥರ ಗಾಡಿಲೆಲ್ಲ ಹೋಗ್ತಾರೆ. ಈ ಥರ ಎಲ್ಲ ನೋಡಿ ಹೆಂಗಿದೆ ಇದು ಟ್ರೈನ್. ಇಲ್ಲೊಂದು ನೋಡಿ, ಇಲ್ಲಿ ಟ್ರ್ಯಾಕ್ಟ್ರುಗಳಲ್ಲೂ ಕೂಡ ಜನ ಕೂತ್ಕೊಂಡು ಈ ಆ್ಯಪಲ್ ಫಾರ್ಮ್ ಇಲ್ಲಿ ನೋಡ್ಬೋದು. ಒಳ್ಳೆ ಕಲರ್ಫುಲ್ ಆಗಿರೋ ಅಂತಹ ಹೂವಿನ ಒಂದು ಗಿಡಗಳು. ನಮ್ಮ ಮಲೆನಾಡು ಸೈಡಲ್ಲೂ ಈ ಥರ ಒಂದು ಹೂವಿನ ಗಿಡಗಳು ಇರ್ತವೆ. ಯಾರೆಲ್ಲ ಮನೆಯಲ್ಲಿ ಈ ಥರ ಹೂವಿನ ಗಿಡಗಳು ಇದ್ದಾವೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ನೋಡ್ಬೋದು. ನಾವೆಲ್ಲ ಮುಗಿಸಿ ಒಂದು ಗ್ರೂಪ್ ಫೋಟೋ ತೊಗೊಳೋಣ ಅಂತ ಒಂದು ಗ್ರೂಪ್ ಪಿಕ್ ತೊಗೊಂಡ್ವಿ. ಒಂದು ಗ್ರೂಪ್ ಪಿಕ್ ತೊಗೊಂಡಾದ್ಮೇಲೆ ನಾವು ಹೊರಟ್ವಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ರೀತಿ ನಮ್ಮ ಮಲೆನಾಡು ಸೈಡು ಕಾಫಿ ಪ್ಲ್ಯಾಂಟೇಷನ್ ಇರುತ್ತೆ, ಪೆಪ್ಪರ್ ಪ್ಲ್ಯಾಂಟೇಷನ್ ಇರುತ್ತೆ. ಅದರಲ್ಲಿ ಪೆಪ್ಪರ್ ಪಿಕ್ಕಿಂಗೋ ಅಥವಾ ಕಾಫಿ ಪಿಕ್ಕಿಂಗೋ ಈ ಥರ ಒಂದು ಐಡಿಯಾ ಇಂಪ್ಲಿಮೆಂಟ್ ಮಾಡಿದರೆ ಜನ ಬರ್ತಾರ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟು. ಮತ್ತೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.